ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಶುರುವಾಗಿದೆ. ಈ ನಡುವೆ ಫೇಕ್ ನ್ಯೂಸ್ ಪ್ರಚೋದನಕಾರಿ ಪೋಸ್ಟ್ಗಳ ಮೇಲೆ ಕರ್ನಾಟಕ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ. ಮತ್ತೊಂದು ಕಡೆ ಸೈನಿಕರಿಗೆ ಶಕ್ತಿ ತುಂಬುವುದಕ್ಕೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರುತ್ತಿವೆ. ಇನ್ನು ಏರ್ಪೋರ್ಟ್ ರಸ್ತೆಯಲ್ಲಿ ಸರಣಿ ಅಪಘಾತದಲ್ಲಿ 10 ಕಾರುಗಳು ಜಖಂಗೊಂಡಿವೆ. ಈ ಸುದ್ದಿಗಳನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಭಾರತ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಪ್ರಚೋದನಕಾರಿ ಪೋಸ್ಟ್ಗಳ ಮೇಲೆ ಸರ್ಕಾರ ಹದ್ದಿನ ಕಣ್ಣಿಟ್ಟಿದ್ದು ಫೇಕ್ ನ್ಯೂಸ್, ಫೇಕ್ ಪೋಸ್ಟ್ಗಳನ್ನು ಪರಿಶೀಲಿಸಲು ಸಜ್ಜಾಗಿದೆ. ಆಂತರಿಕ ಭದ್ರತೆ, ಸೈಬರ್ ಸೆಕ್ಯುರಿಟಿ ಅವಲೋಕನಕ್ಕೆ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಫ್ಯಾಕ್ಟ್ ಚೆಕ್ ಘಟಕಗಳನ್ನು ಮತ್ತಷ್ಟು ಚುರುಕುಗೊಳಿಸುವ ಬಗ್ಗೆ ಚರ್ಚೆಯಾಗಿದೆ. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದ್ದು ಗದಗದ ಕಳಸಾಪುರ ತಾಂಡಾದಲ್ಲಿ ದೇಶಭಕ್ತಿಯ ಕಿಚ್ಚು ಮೊಳಗಿದೆ. ಭಾರತೀಯ ಸೇನೆಗೆ ದೈವಶಕ್ತಿ ತುಂಬಲು ಸೇವಾಲಾಲ್ ದುರ್ಗಾದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಹಿಳೆಯರು ನೃತ್ಯ ಮಾಡಿ ಸೈನಿಕರಿಗೆ ಬಲ ತುಂಬಿದ್ದಾರೆ. ಭಾರತ್ ಮಾತಾ ಕೇ ಜೈ ಅಂತ ಘೋಷಣೆ ಮೊಳಗಿದೆ. ಆಪರೇಷನ್ ಸಿಂಧೂರ ಬೆಂಬಲಿಸಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿವಿ ವಿದ್ಯಾರ್ಥಿಗಳು ಜಾಥಾ ಮಾಡಿದ್ದಾರೆ. ಬೆಳಗಾವಿ ಕೆಎಲ್ಇಯಿಂದ ಡಿಸಿ ಕಚೇರಿವರೆಗೆ ಯೂನಿವರ್ಸಿಟಿ 17 ವಿಭಾಗದ 100 ವಿದ್ಯಾರ್ಥಿಗಳು ಮೆರವಣಿಗೆ ಮಾಡಿದ್ದಾರೆ. ಭಾರತದ ಪರವಾಗಿ ವಿದ್ಯಾರ್ಥಿಗಳು ಘೋಷಣೆ ಕೂಗಿದ್ದು ಸೈನಿಕರಿಗೆ ಬೆಂಬಲಿಸಿದ್ದಾರೆ. ಬೆಂಗಳೂರಿನಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುವ ಲಕ್ಷಣಗಳು ಕಾಣ್ತಿದೆ. ತಡರಾತ್ರಿ ಹಲವೆಡೆ ತುಂತುರು ಮಳೆ ಸುರಿದಿದೆ. ಕಾರ್ಪೊರೇಷನ್, ಕೆಆರ್ ಸರ್ಕಲ್, ಮೆಜೆಸ್ಟಿಕ್ ಸುತ್ತಮುತ್ತಲೂ ಮಳೆ ಸಿಂಚನವಾಗಿದ್ದು ಇಂದು ಕೂಡ ಮಳೆ ಬೀಳುವ ಲಕ್ಷಣಗಳಿವೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಕ್ಯಾಂಟರ್ ಚಾಲಕ ಏಕಾಏಕಿ ಬ್ರೇಕ್ ಹಾಕಿದ್ರಿಂದ ಒಂದರ ಹಿಂದೆ ಒಂದರಂತೆ 10 ಕಾರುಗಳು ಜಖಂಗೊಂಡಿವೆ. ಸಾದಹಳ್ಳಿ ಗೇಟ್ ಬಳಿ ದುರಂತ ನಡೆದಿದ್ದು ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಪು ಹೊಸ ಮಾರಿಗುಡಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ನೀಡಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದ ಬಳಿಕ ಉಡುಪಿಗೆ ಮೊದಲ ಬಾರಿ ಭೇಟಿ ನೀಡಿದ್ದಾರೆ. ದೇವಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮತ್ತೆ ಮರಳಿ ಖುಷಿಯಿಂದ ಕೆಲಸಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಎಚ್ಕೆಬಿಕೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿಎಲ್ ಗ್ರೂಪ್ನ ಸ್ಕಿಲ್ ಮತ್ತು ಕೆರಿಯರ್ ಸಹಯೋಗದಲ್ಲಿ ಮಹಾ ಪ್ಲೇಸ್ಮೆಂಟ್ ಡ್ರೈವ್ ಆಯೋಜಿಸಲಾಗಿತ್ತು. ಮೇ 9 ಮತ್ತು 10ರಂದು 2 ದಿನಗಳ ಕಾಲ ಕಾಲೇಜಿನ ಆವರಣದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ನಡೆದಿದೆ. 12 ಪ್ರಸಿದ್ಧ ಕಂಪನಿಗಳು ಪ್ಲೇಸ್ಮೆಂಟ್ ಡ್ರೈವ್ನಲ್ಲಿ ಭಾಗವಹಿಸಿದ್ದು ಕರ್ನಾಟಕದ 7 ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳು ಉದ್ಯೋಗಾವಕಾಶ ಪಡೆದಿದ್ದಾರೆ. ನೋಂದಣಿಯಾಗಿದ್ದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪೈಕಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉದ್ಯೋಗ ಗಿಟ್ಟಿಸಿಕೊಂಡಿದ್ದಾರೆ. HKBK ಕಾಲೇಜ್ ಆಫ್ ಇಂಜಿನಿಯರಿಂಗು ಸೀಲ್ ಸ್ಕಿಲ್ಸ್ ಆ್ಯಂಡ್ ಕರಿಯರ್ಸ್ ಸೀಲ್ ಕಂಪನಿ ಅವ್ರ ಮುಖಾಂತರ ಅವ್ರ ಜೊತೆಗೆ ಒಳಗೊಂಡು ಇದ್ರು. 150 ಜನಕ್ಕೆ ಆಫರು ಸಿಕ್ತು. ನಮಗೆ ಖುಷಿನೂ ಆಯಿತು, ತೃಪ್ತಿನೂ ಆಯಿತು. ಆ ಹುಡುಗರಿಗೂ ಯಶಸ್ಸು ಕಾಣಿಸ್ಕೊಂಡ್ರು. ಆಟೋಮೊಬೈಲ್ ಕ್ಷೇತ್ರದಲ್ಲಿ ತನ್ನದೇ ಚಾಪು ಮೂಡಿಸಿರೋ ಟೊಯೋಟಾ ಕಂಪನಿ ವತಿಯಿಂದ ಹೈಲೆಕ್ಸ್ ಬೂಟ್ ಕ್ಯಾಂಪ್ ನಡೆಸಲಾಯಿತು. ನಂದಿದುರ್ಗ ರಸ್ತೆಯ ಟ್ರೈಬಲ್ ಅಡ್ವೆಂಚರ್ ಕೆಫೆಯಲ್ಲಿ ಆಯೋಜಿಸಿರೋ ಬೂಟ್ ಕ್ಯಾಂಪ್ಗೆ ಬೈಕರ್ ಹರ್ಷಿಣಿ ವೆಂಕಟೇಶ್ ಚಾಲನೆ ನೀಡಿದ್ರು. ಟೊಯೋಟಾ ಕಂಪನಿಯ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ಗಾಗಿ ಆಯೋಜಿಸಿರೋ ಬೂಟ್ ಕ್ಯಾಂಪ್ನಲ್ಲಿ ಹೈಲೆಕ್ಸ್ ಕಾರು ಏರಿದ ಹರ್ಷಿಣಿ ವೆಂಕಟೇಶ್ ಕಾರ್ನ ಸ್ಟೆಬಿಲಿಟಿ, ಡ್ರೈವಿಂಗ್ ಕ್ವಾಲಿಟಿಗೆ ಫೈದಾದ್ರು. ಆಫ್ ರೋಡ್ ಟ್ರ್ಯಾಕ್ನಲ್ಲಿ ಕಾರು ಓಡಿಸಿ ತಮ್ಮ ಅನಿಸಿಕೆ ಹಂಚಿಕೊಂಡ್ರು. ಇನ್ನು ವಿವಾ ಟೋಕಿಯೋ ಸಿಇಒ ರಾಮ್ ಕುಮಾರ್ ಮಾತನಾಡಿ ಸಾರ್ವಜನಿಕರಿಗೆ ಉಚಿತವಾಗಿ ಹೈಲೆಕ್ಸ್ ಕಾರಿನಲ್ಲಿ ಆಫ್ ರೋಡಿಂಗ್ಗೆ ಅವಕಾಶ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ವೆಹಿಕಲ್ ಬಂದ್ಬಿಟ್ಟು ಎಷ್ಟು ಸ್ಮೂತ್ ಆಗಿದೆ ಅಂದರೆ ನೀವು ಆಫ್ ರೋಡಿಂಗಲ್ಲಿ ಹೋದ್ರೂ ನಿಮ್ಗೆ ಏನು ಸ್ಟ್ರೇನ್ ಆಗೋದಿಲ್ಲ. ಇಟ್ ವಾಸ್ ವೆರಿ ದ ರಗಡ್ ಎಕ್ಸ್ಪೀರಿಯನ್ಸ್ ವಾಸ್ ಮೋಸ್ಟ್ ಈಸಿ ಆ್ಯಂಡ್ ವೆರಿ ಸ್ಮೂತ್. ಹೈಲೆಕ್ಸ್ ವೆಹಿಕಲ್ ಬೋಲ್ಡ್, ರಗಡ್, ಸ್ಟೈಲಿಶ್. ಇಟ್ಸ್ ಅ ಸ್ಟೇಟ್ಮೆಂಟ್ ಕಂಪ್ಲೀಟ್ಲಿ. Toyota has come out with a new Hilux Academy and off-road experience center to please come here and experience a great day by driving the Hilux, and it's a fantastic course where many obstacles are being provided.